ಬ್ರಾಹ್ಮಣ ಶೈಲಿ ಮೆಂತ್ಯ ಹಿಟ್ಟು ತುಪ್ಪ ಅನ್ನ ಬಿಸಿ ಅನ್ನ ಉಪ್ಪಿನಕಾಯಿ ಉಪ್ಪು ಎಲ್ಲ ಹಾಕ್ಕೊಂಡ್ರೆ ಇಷ್ಟು ಮಸ್ತ್ ಆಗ್ತದೆ. ಹುಡುಗರಿಗಂತೂ ಭಾಳ ರುಚಿ ಇರ್ತದೆ. ಅದಕ್ಕೆ ಮೆಂತ್ಯ ಹಿಟ್ಟು ಎಲ್ಲರ ಮನ್ಯಾಗೂ ಇರ್ತದೆ. ನಮ್ಮ ಬ್ರಾಹ್ಮಣರೊಳಗೆ ಎಲ್ಲ ಮೆಂತ್ಯ ಹಿಟ್ಟು ಇರ್ತದೆ. ಈಗ ನಾನು ಒಂದು ಮೆಜರ್ಮೆಂಟ್ಲೆ 2 ವಾಟಕ ಕಡ್ಲೆಬೇಳೆ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟ್ಲೆ 1 ವಾಟಕ ಹೆಸರು ಬೇಳೆ, 1 ವಾಟಕ ಉದ್ದಿನ ಬೇಳೆ, ಅರ್ಧ ವಾಟಕ ಗೋಧಿ, 1 ವಾಟಕ ತೊಗರಿಬೇಳೆ, 1 ಚಮಚೆ ಮೆಂತೆ ಮತ್ತು ಒಣ ಶುಂಠಿ ಹಾಕೋದ್ರಿಂದ ಭಾಳ ಕಂಪು ವಾಸನೆ ಬರ್ತದೆ, ಭಾಳ ರುಚಿ ಆಗ್ತದೆ. 1 ವಾಟಕ ಅಂದ್ರೆ ಸ್ವಲ್ಪ ಅಕ್ಕಿ, ಆಮೇಲೆ ಇದರೊಳಗೆ 1 ಚಮಚೆ ಮೆಣಸು ಕಾಳು ಅಂದ್ರೆ ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಇಂಗು ಹಾಕೋದ್ರಿಂದ ಭಾಳ ಕಂಪು ವಾಸನೆ ಬರ್ತದೆ. 2 ಟೇಬಲ್ ಸ್ಪೂನಷ್ಟು ಹವೀಜ, ಒಂದು 5-6 ಒಣ ಮೆಣಸಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಆಮೇಲೆ ಸ್ವಲ್ಪ ನೋಡಿಕೊಂಡು ಅರಿಶಿನ ಪುಡಿ ಹಾಕ್ಕೋಬೇಕು. ದಪ್ಪನ ಬಾಣಲೆ ಇಟ್ಕೊಂಡು ಹುರಿಬೇಕು. ತೆಳ್ಳಂದು ತೊಗೊಳ್ಬಾರ್ದು. ಈಗ ಜೀರಿಗೆ ಹಾಕೀನಿ. ಜೀರಿಗೆನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು. ಈಗ ನೋಡಿರಿ ಕಲರ್ ಚೇಂಜ್ ಆಗಿದೆ. ಈಗ ಹವೀಜ ಹಾಕ್ಕೋತೀನಿ. ಹವೀಜಾನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನಿಮಗೆ ಗೊತ್ತಾಗ್ಬಿಡ್ತದೆ. ಮೆಂತೆ ಶುಂಠಿ ಹಾಕ್ಕೋತೀನಿ. ಇವು ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ತೆಗೆದು ಹಾಕ್ಕೋಬೇಕು. ಕಾಳು ಮೆಣಸು ಇಂಗು 2 ಹಾಕ್ಕೊಂಡೇನಿ. ಇವೊಂದು ಸ್ವಲ್ಪ ಬಿಸಿ ಆದ ಕೂಡಲೇ ಚಲೋ ಬಿಸಿ ಆಗಬೇಕು. ಚಲೋ ಬಿಸಿ ಆದ ಕೂಡಲೇ ಮತ್ತೆ ತೆಗೆದು ಒಂದು ಬುಟ್ಟಿಗೆ ಹಾಕ್ಕೋಬೇಕು. ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಇದು ಎಲ್ಲ ಬುಟ್ಟಿಗೆ ಹಾಕ್ಕೋಬೇಕು. ಈಗ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. ಇದನ್ನು ಸ್ವಲ್ಪ ನೋಡಿಕೊಂಡು ಹುರಿಬೇಕು. ಕಪ್ಪಾಗಲಾರ್ದು ಹಂಗೆ ಹುರಿಬೇಕು. ಈಗ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೈ ಬಿಡ್ಲಾರ್ದು ಹಂಗೆ ಚೆಂದಾಗಿ ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ಕಪ್ಪಾಗಬಾರ್ದು, ಕಂದು ಬಣ್ಣ ಬರುವವರೆಗೆ ಹುರ್ಕೋಬೇಕು. ಇದು ಗೋಧಿನೂ ಸ್ವಲ್ಪ ಗೋಧಿ ಡುಮ್ ಆಗಬೇಕು, ಸ್ವಲ್ಪ ಉಬ್ಬಬೇಕು. ಈಗ ಹೆಸರು ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆನೂ ಚೆಂದಾಗಿ ಹುರ್ಕೋಬೇಕು. ಈಗ ತೊಗರಿ ಬೇಳೆ ಹುರಿಲಿಕ್ಕತ್ತೀನಿ. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಿ ಚಲೋ ತನಕ ಹುರಿಬೇಕು. ಈಗ ಕಡಲೆಬೇಳೆ ಹುರಿತಾ ಇದ್ದೀನಿ. ಇವು ಒಂದು ಸ್ವಲ್ಪ ಟೈಮ್ ಹಿಡಿತದೆ, ಆದರೆ ಸೊಕಾಸಾಗಿ ಹುರ್ಕೋರಿ. ಉರಿ ಸಣ್ಣಗಿರಲಿ, ದಪ್ಪನ ಮುಟ್ಟಿ. ಸ್ವಲ್ಪ ಕಲರ್ ಇದು ಆದ ಕೂಡಲೇ ಕತ್ತಿಸ್ಬೇಡ್ರಿ. ಕಲರ್ ಇದು ಆದ ಕೂಡಲೇ ತೆಗೆದ್ಬಿಡ್ರಿ. ಈಗ ಮೆಂತೆಟ್ಟಿಗೆ ಎಲ್ಲ ಹುರಿದೇವಲ್ಲ, ಅದನ್ನು ಒಂದ್ರಾಗ ಹಾಕ್ಕೊಂಡೇವಿ. ಅದನ್ನು ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಬಿಸಿದು ಹಾಕಿದ ಕೂಡಲೇ ಹಸಿ ಆದಂಗೆ ಆಗಿಬಿಡ್ತದೆ, ಒಂಥರ ಮುದ್ದೆ ಆದಂಗೆ ಆಗಿಬಿಡ್ತದೆ. ಅದಕ್ಕೆ ಇವು ಎಲ್ಲನೂ ಚೆಂದ ಕೈಯಾಡಿಸ್ಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡ್ರಿ. ಮೆಂತ್ಯ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡೇವಲ್ಲ, ಎಲ್ಲ ಚಲೋ ತಂದು ಕೈಯಾಡಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಚಮಚೆ ಅರಿಶಿನ ಪುಡಿ ಹಾಕಿ ಮೊದಲೆಲ್ಲ ಬೆಳೆದಂಗೆ ಇದನ್ನು ಮಾಡ್ಕೋಬೇಕು, ರುಬ್ಕೋಬೇಕು. ಆಮೇಲೆ ಒಂದು 4 ಚಮಚೆ ಅದಕ್ಕೆ ಅರಿಶಿನ ಪುಡಿ ಹಾಕಿ ಮತ್ತೊಂದು ಸರಿ ಮಿಕ್ಸಿ ಮಾಡ್ಕೋಬೇಕು. ಉಪ್ಪು ಹಾಕಬಾರ್ದು, ನಾವು ಉಪ್ಪು ಹಾಕಂಗಿಲ್ಲ. ಮತ್ತು ಎಳ್ಳು ಹಾಕಂಗಿಲ್ಲ, ಯಾಕಂದ್ರೆ ಮಡಿಲಿ ಎಳ್ಳು ಬರೋಂಗಿಲ್ಲ. ಶ್ರಾವಣ ಮಾಸ ಬಂತಲ್ಲ ಈಗ, ಅದಕ್ಕೆ. ಈಗ ನೋಡ್ರಿ, ಇದು ಮೆಂತ್ಯ ಹಿಟ್ಟು ಪೂರ್ಣ ಆಯಿತು. ಎಲ್ಲ ಚಲೋ ತನಕ ಕೈಯಾಡಿಸಿ ಇನ್ನೊಂದು ಸರಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಏರ್ಟೈಟ್ ಡಬ್ಬಿ ಒಳಗೆ ಹಾಕಿಡಬೇಕು. ನಿಮಗೆ ಎಷ್ಟು ಬೇಕಷ್ಟೇ ತಕ್ಕೊಂಡು ಇನ್ನೊಂದು ಡಬ್ಬಿ ಒಳಗೆ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡಿರಿ. ಮೆಂತ್ಯ ಹಿಟ್ಟು ಹೆಂಗಾಗ್ಯದ ಹೇಳ್ರಿ.